ಸೊ ನೀವು ಇಂಡಸ್ಟ್ರಿನ ಕರ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಎಲ್ಲ ತುಂಬ ಕ್ರಿಯೇಟಿವ್ ಆಗಿ ಎಲ್ಲ ತುಂಬ ಟ್ಯಾಲೆಂಟೆಡ್ಸ್ ಬರ್ತಾ ಇದ್ದೀರಾ. ಎಲ್ಲರೂ ತುಂಬ ಕಷ್ಟಪಟ್ಟಿರೋ ಮಕ್ಕಳು ಎಲ್ಲರೂ ಬರ್ತಾ ಇದ್ದೀರಾ. ಇಲ್ಲಿ ಗೊತ್ತಿಲ್ಲ, ಒಂದು ರೇಸಲ್ಲಿ ಓಡ್ತಿರ್ಬೇಕು, ಒಂದು ದಿವಸ ಗೆಲ್ತೀವಿ. ರೇಸ್ ಬಿಡಬಾರ್ದು, ಪ್ರಾಕ್ಟೀಸ್ ಇದ್ದು ಓಡ್ತಿದ್ರೆ ಒಂದು ದಿವಸ ಗೆದ್ದೇ ಗೆಲ್ತೀವಿ ಅನ್ನೋಕ್ಕೆ ನಿಮ್ಮ ಪ್ರಾಕ್ಟೀಸ್ಗಳು ಸಾಕ್ಷಿ ಆಗಿದೆ ಅಷ್ಟೇ. ನಿಮಗೇನೆ ನಿಮ್ಮ ಮನಸ್ಸಾಕ್ಷಿಗೆ ನಿಮ್ಮ ಪ್ರಾಕ್ಟೀಸ್ ಸಾಕ್ಷಿ ಆಗಿದ್ರೆ 100% ನೀವೆಲ್ಲರೂ ಒಂದು ದಿವಸ ಯಾರೋ ಒಬ್ಬರು ರೇಸಲ್ಲಿ ಮತ್ತೆ ಬರ್ತೀರ. ಸೊ ನನಗೇನು ಅನಿಸ್ತು ಅಂದರೆ, ನನ್ನ DOP ನಮ್ಮ ಶಿವಸೇನಾ ಅವರು ಹಿಂಗೆ ಮಾತಾಡ್ತಾ ಸರ್ ಈ ಹೊಸಬರು ಹೀರೋಯಿನ್ನ ಕರೆಸಿ ನೀವೇನೋ ನಾನು ಲಾಂಚ್ ಮಾಡ್ತೀನಿ ಸರ್, ತುಂಬ ಒಳ್ಳೆ ಐಡಿಯಾ ಶಿವು, ನಾನು ಮಾಡ್ತೀನಿ ತಾಳು, ಯಾರ್ಯಾರಿದ್ದಾರೆ ಒಂದು ಲಿಸ್ಟ್ ಕೊಡಿ ಅಂತ ಹೇಳಿದಾಗ ನಿಮ್ಮನ್ನೆಲ್ಲ ಲಿಸ್ಟ್ ಕೊಟ್ಟರು. ನೀವುಗಳು ಏನು ಬಂದಿದ್ದೀರಾ, ಆ್ಯಕ್ಚುಲಿ ನೆಕ್ಸ್ಟ್ ಬ್ರೈಟ್ ಲೈಟ್ಸೇ ನೀವು. ನಾನು ನಿಮ್ಮ ಜೊತೆ ಬರ್ತಾ ಇರ್ತೀವಿ, ನೀವೆಲ್ಲ ಏನು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ, ಮುಂದಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ಜೊತೆ ಇರ್ತೀವಿ. ಅದ್ಭುತವಾಗಿ ಮಾಡಿದ್ದೀರಾ ಆ ಸಾಂಗಲ್ಲಿ, ಕಂದಮ್ಮ ಸಾಂಗಲ್ಲಿ ಮೇಕಿಂಗ್ ಅಲ್ಲಿ ನೋಡಿದೆ. ಸೊ ಇಟ್ ವಾಸ್ ವೆರಿ ನೈಸ್. ಅಂಡ್ ಸರ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, 2007 ನಾನು 10ನೇ ಕ್ಲಾಸಲ್ಲಿದ್ದೆ. ದುನಿಯಾ ಸಿನಿಮಾ ಯಾವ ರೀತಿ ಹಿಟ್ ಆಯ್ತು ಅಂತ ಐ ಥಿಂಕ್ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಆದ್ರೆ ಸರ್ ನನ್ನಲ್ಲಿ ಒಂದು ಸ್ಪಾರ್ಕ್ ಏನ್ ಕ್ರಿಯೇಟ್ ಆಯ್ತು ಅಂದ್ರೆ, ನಾನು ಕೂಡ ಹೀರೋ ಆಗ್ಬೋದು, ನಾನು ಕೂಡ ಮಾಡ್ಬೋದು ಅಂತ ನಿಮ್ಮಿಂದ ನಾನು ಒಂದಿಷ್ಟು ಇನ್ಸ್ಪಿರೇಷನ್ ತಗೊಂಡಿದ್ದೀನಿ ಸರ್. ಸೊ ಸುಮಾರು ಜನ ಯೂತ್ಸ್ಗೆ ನೀವು ಇನ್ಸ್ಪೈರ್ ಮಾಡಿದ್ದೀರಾ. ಹಾಗೆ ನಿಮ್ಮ KCC ತಂಡದಲ್ಲೂ ನಾನೊಬ್ಬ ಆಕ್ಟರ್ ಆಗಿ ಕ್ರಿಕೆಟರ್ ಆಗಿ ಆಡಿದ್ದೆ ಸರ್. ಅಂಡ್ ಸರ್ ಈ 14 ವರ್ಷದ ಜರ್ನಿಯಲ್ಲಿ ನಮ್ಮ ಫಂಕ್ಷನ್ಗಳಲ್ಲಿ ನಮ್ಮನ್ನ ಗುರುತಿಸೋದು ಕಡಿಮೆ, ಅಂತದ್ರಲ್ಲಿ ಸರ್ ನಿಮ್ಮ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮನ್ನ ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ನನ್ನ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ವಿಜಯ್ ಸರ್, ರಮೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹೊಸಬರಿಗೆ ಮತ್ತೆ ಸಣ್ಣ ಪುಟ್ಟ ವಿಡಿಯೋ ಮಾಡಿರ್ತೀವಿ, ಮೂವಿ ಮಾಡಿರ್ತೀವಿ, ಮತ್ತೆ ಇಲ್ಲ ಇವಾಗ ಫ್ಯೂಚರ್ ಅಂತ ನಮಗೆ ಎನ್ಕರೇಜ್ ಮಾಡೋಕ್ಕೆ ಇದಿರಲ್ಲ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಶಿವ್ ಸರ್ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಈಗ ಆಲ್ರೆಡಿ ಕಂದಮ್ಮ ಸಾಂಗ್ ನೋಡಿದ್ದೀವಿ, ತುಂಬ ಮುದ್ದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಈಗ ಇನ್ನೊಂದು ಸಾಂಗ್ ನೋಡಿದ್ವಿ, ಐ ಥಿಂಕ್ ಪಕ್ಕ ಇದನ್ನು ಮನೆಗೆ ಎಲ್ಲರೂ ಪ್ರತಿಯೊಬ್ಬರು ತುಂಬ ಇಷ್ಟಪಡ್ತಾರೆ ಕಂದಮ್ಮ ಥರನೇ. ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನಿಮಗೂ ಅಷ್ಟೇ ಸರ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸ್ಟ್ರಾಂಗ್ ಸುಧಾಕರ, ಸ್ಟ್ರಾಂಗ್ ವರ್ಡ್ಸ್ ಬರಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಮೀಡಿಯಾದವ್ರಿಗೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮಾಸ್ತಿಯನ್ನ ಚರಣ್ ಸರ್ ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಾ ಇರೋದು. ಸೊ ಈಗ ಒಂದು 5-6 ವರ್ಷ ಆಗಿದೆ ಕಷ್ಟವಿಲ್ಲ ನಿಮ್ಮನ್ನು ಲೈವ್ ಆಗಿ ನೋಡೋದಕ್ಕೇನೆ. ನಿಮ್ಮ ಡೈಲಾಗ್ಸು ಸರ್, ಮ್ಯೂಸಿಕ್ಕು ತುಂಬ ಖುಷಿ ಆಯಿತು. ನಾಗಾರ್ಜುನ ಮೀಟ್ ಮಾಡಿದ್ದೀನಿ, ಸೊ ತುಂಬ ಖುಷಿ ಆಯಿತು. ವಿಜಯಣ್ಣವ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ನಾವು ಗಣೇಶ್ ಸರ್ ಅವರು ಅಡಕಮನಹಳ್ಳಿ ಇದೆಯಲ್ಲ ಪಕ್ಕದವರು ಮಾಕ್ಲಿ. ಸೊ ನಮ್ಮ ಏರಿಯಾದಲ್ಲಿ ನಾವು ಯಾರೇ ಏನೇ ಮುಂದಕ್ಕೆ ಹೋಗ್ಬೇಕು ಅಂದರೆ ಗಣೇಶನ ಎಕ್ಸಾಂಪಲ್ ತಂತೀವಿ. ಇವಾಗ ನಮ್ಮ ಬಾಸ್ ಹತ್ರ ನಾನು ಸಿನಿಮಾಗೆ ಹೋಗ್ಬೇಕು ಅಂದಾಗ ನಿಮ್ಗೆಲ್ಲ ಯಾರೋ ಹೆಂಗೋ ಹೋಗ್ತೀಯ ಸಿನಿಮಾಗೆ, ನಿಮ್ಮ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಅಂದಾಗ ಗಣೇಶ್ ಸರ್ ಹಿಟ್ ಆಗಿಲ್ವ ಸರ್ ಅಂತ ಅಂತೀವಿ. ಅವಾಗ ನಮ್ಮ ಬಾಸ್ ನಮಗೆ ಕೌಂಟ್ರ್ ಶಾಟ್ ಏನು ಅಂದರೆ, ಅವ್ರು ನೋಡಿ ಇಷ್ಟು ಬೆಳ್ಳಿಗೋರೆ ಎಷ್ಟು ಚೆನ್ನಾಗೋರೆ, ವಿಜಯ್ ಸರ್ ಇಲ್ವಾ ಅಂತೀವಿ. ಅಂದ್ರೆ ಟ್ಯಾಲೆಂಟ್ ಇರ್ಬೇಕಷ್ಟೇ ಸರ್. ಆಮೇಲೆ ಬೇಜಾರು ಮಾಡ್ಕೋಬೇಡಿ ಸರ್ ಹಾಗಂದ್ರೆ ಅಂತ ನಾನು ಹೇಳ್ತಾರೆ ಸರ್. ನಮ್ಗೆಲ್ಲ ಏನೋ ಒಂದು ಎಕ್ಸಾಂಪಲ್ಸ್ ಕೊಡ್ಬೇಕಲ್ಲ ಸರ್. ಗಣೇಶರು ನೀವು ಅವಾಗ ನಾವು ಪರ್ಮಿಷನ್ಗಳು ತಗೊಬೇಕಾದ್ರೆ ಮನೆಗಳಲ್ಲಿ ನಮ್ಮ ಬಾಸ್ಗಳ ಹತ್ರ. ಸೊ 1-2 ಸಿನಿಮಾ ಆದ್ರೆ ಲೆಕ್ಕಲ್ಲಿ 1-2 ಸಿನಿಮಾ ಗೆದ್ಬಿಡ್ಬೋದು ಸರ್. ಒಂದು ದುನಿಯಾನೋ, ಒಂದು ಮುಂಗಾರು ಮಳೆನೋ. ಬಟ್ 20-25 ವರ್ಷ ಅದೇ ಸ್ಟಾರ್ಡಮ್ನ ಸರ್ವೈವ್ ಮಾಡೋದಿದೆಯಲ್ಲ, ಅದು ಟ್ಯಾಲೆಂಟಿಗೆ ಮಾತ್ರ ಸಾಧ್ಯ. ಸೊ ನೀವು ಗಣೇಶ್ ಸರ್, ಎಸ್ ಸರ್, ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್. ನಮ್ಗೇನು ಇಲ್ಲದೆ ನಾವು ಮನೇಲಿ ಒಂದು ಪರ್ಮಿಷನ್ ತಗೊಬೇಕು ಅಂದ್ರೂ ನಿಮ್ಮ ಹೆಸರುಗಳೇ ಹೇಳ್ಬೇಕು ನಮಗೆ. ಬೇರೆ ಏನಿಲ್ಲ ಹೇಳ್ಕೊಳಕ್ಕೆ. ನೋಡೋಕೊಳ್ಳಿ ಏನೋ ಹೈಟು, ಪರ್ಸನಾಲಿಟಿ, ಕಲರ್ ಇದ್ರೆ ಇಲ್ಲ ಮೇಡಮ್ ಹಿಂಗೆ ಮಾಡ್ಕೊಂಬರ್ತೀವಿ, ಅವ್ರು ಆಗಿಲ್ವಾ ಮಾಡ್ಕೊಂಬರ್ತೀವಿ ಅಂತ ಕೇಳ್ತಿದ್ವಿ. ಸೊ ಇವರೆಲ್ಲ ಬಿಗ್ ಇನ್ಸ್ಪಿರೇಷನ್. ನಾವೇನೊಂದು ಎಜುಕೇಶನ್ ಎಲ್ಲ ಮುಗಿಸಿ ಎಲ್ಲ ಆದ್ರೂ ಸಿನಿಮಾನೇ ಮಾಡಬೇಕು ಅಂತ ಪ್ಯಾಷನೇಟ್ ಆಗಿ ಬರ್ಬೇಕು ಅಂದ್ರೆ ನೀವೆಲ್ಲ ತುಂಬಾ ದೊಡ್ಡ ಒಂದು ಇನ್ಸ್ಪಿರೇಷನ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಕನ್ನಡ ಸಿನಿಮಾದಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿನಯ್ ಸರ್ಗೆ, ಮ್ಯಾಮ್ಗೆ, ಇಬ್ರಿಗೂ ಆಲ್ ದ ಬೆಸ್ಟ್. ವಿನಯ್ ಸರ್, ನಿಮ್ದು ಒಂದು ಸರಳ ಪ್ರೇಮ ಕಥೆ ಒನ್ ಆಫ್ ಮೈ ಫೇವ್ರೇಟ್ ಸಿನಿಮಾ. ಸೊ ನೀವು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ನಿಮಗೆ ವಿಶೇಷ ಹೇಳ್ತೀನಿ. ಹಾಗೆ ಮೇಡಮ್ದೇನು ಅಂದರೆ, ನಾ ಸಿನಿಮಾ ಆಗಿದ ತಕ್ಷಣ ತೆಲುಗು ತಮಿಳಿಗೆ ಕಳಿಸ್ಬಿಡ್ಬೇಡಿ. ಮಾಡಿದ್ರು ಅಟ್ಲೀಸ್ಟ್ ಕನ್ನಡ ಸಿನಿಮಾ ವರ್ಷಕ್ಕೆ 1-2 ಮಾಡಿಸಿ. ಯಾಕೆಂದ್ರೆ 2ನೇ ಸಿನಿಮಾಗೆ ಹೀರೋಯಿನ್ ಹುಡುಕ್ತಾ ಇದ್ವಿ. ಹೀರೋಯಿನ್ ಹುಡುಕೋದೇ ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಪ್ರೊಡ್ಯೂಸರ್ ಹುಡ್ಕೋದು ದೊಡ್ಡ ಕಷ್ಟ ಅನ್ಕೊಂಡಿದ್ವಿ, ಹೀರೋಯಿನ್ ಹುಡ್ಕೋದು ದೊಡ್ಡ ಕಷ್ಟ ಅಂತ ಗೊತ್ತಾಗಿದ್ದೆ 2ನೇ ಸಿನಿಮಾಗೆ ಹೀರೋಯಿನ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಅದೇನೋ ನಾವು ಕಾಮಿಡಿ ಮಾಡ್ತೀವಿ ಅಂತನೋ, ಇಲ್ಲ ಯೂಟ್ಯೂಬ್ ಇಂದ ಬಂದಿದೀವಿ ಅಂತನೋ, ಇನ್ಸ್ಟಾಗ್ರಾಮ್ ಇಂದ ಬಂದಿದೀವಿ ಅಂತನೋ ಗೊತ್ತಿಲ್ಲ. ಆ ಹೀರೋಯಿನ್ಸ್ ಕೇಳೋದಿಲ್ಲ ನಾ ಕತೆ, ಅದು ಬೇಜಾರು. ಕತೆ ಕೇಳಿ ಅವ್ರು ಇಲ್ಲ ಬಿಡಿ ಕತೆ ಚೆನ್ನಾಗಿಲ್ವೋ ಅಂತ ಹೇಳಿದ್ರೆ ಓಕೆ, ಕತೆನೇ ಕೇಳಕ್ ರೆಡಿ ಇರಲ್ಲ. ಸೊ ಎಲ್ಲ ಹೇಳೋದು
ಸೊ ಯಾರೇ ಇಲ್ಲಿಂದ ಹಿಟ್ ಆಗಿ ನೀವು ಓಕೆ ದುಡ್ಡು ಇಂಪಾರ್ಟೆಂಟು, ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿ ಸಿನಿಮಾಗಳು ಮಾಡಿ ತುಂಬಾ ಖುಷಿ, ಯಾಕಂದ್ರೆ ನಮ್ಮ ಕನ್ನಡಿಗರು ಎಲ್ಲೋ ಹೋಗಿ ಮಾಡ್ತಾ ಇದಾರೆ ಅಂತ. ಬಟ್ ವಾಪಸ್ ಬಂದು ವರ್ಷದಲ್ಲಿ 1 ಇಲ್ಲ 2 ವರ್ಷಕ್ಕೊಂದು ಒಂದು ಕನ್ನಡ ಸಿನಿಮಾ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರ್ಸಿದ್ದಕ್ಕೆ, ರಮೀತ್ ಸರ್ಗೆ, ಶಿವಸೇನಾ ಸರ್ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ ಸರ್ಗೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಚಿಕ್ಕ ಇದು ಅದು ಯಾವ್ದದು ಸೀರಿಯಲ್ ಸೆಟ್, ಆಮೇಲೆ ಆಲೋಚನೆ ಬರುತ್ತಲ್ಲ ದೊಡ್ಡದಾಗಿ ಓಪನ್ ಆಗುತ್ತೆ. ಇಬ್ಬರದ್ದು ಫೋಟೋಸ್ ಇದೆ, ಖುಷಿ ಅನ್ಸುತ್ತೆ. ಎಸ್, ಪಟ ಅಂತ ಮಾತಾಡ್ತಿಲ್ಲ, ನೀನು ಮಾತಾಡ. ಸಿಟಿ ಲೈಟ್ಸ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಮತ್ತೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ, ನೀನು ಮಾತಾಡ್ಬಿಟ್ಟ. ತುಂಬಾ ಖುಷಿ ಆಯ್ತಲ್ಲ, ಅಲ್ವಾ? ತುಂಬಾ ಖುಷಿ ಆಯ್ತು ನೋಡಿ. ಮುಂದೆ ಬಾ, ನಾನು ನೋಡಿನ ಸಾಂಗ್ ನೋಡಿ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗಿ ನಿಮ್ಮಿಬ್ಬರಿಗೂ. ಇವ್ರಿಗೊಂದು ಅವಾಗಲೇ ಹೇಳಿದ್ದೀನಿ, ಯಾವಾಗ ಮದುವೆ, ನೆಕ್ಸ್ಟ್ ಇಯರ್ ಮದುವೆ. ಹುಷಾರಪ್ಪ, ಏನು ಋಷಿ ಆಗ್ಬಿಟ್ಟು ಇಲ್ಲಿವರೆಗೂ ಬಿಟ್ಕೊಂಡು ಪಾಪ ಅವ್ರಿಗೆ ಕತೆ ಏನು. ದಯವಿಟ್ಟು ನಿಮ್ಮ ಮದುವೆ ನಮ್ಮನ್ನೆಲ್ಲ ಕರಿ, ನಾವು ಬರ್ತೀವಿ. ಏನಿಸ್ತು ಸಾಂಗ್ ಮಾಡಿದ್ದೀವಿ? ಫಸ್ಟ್ ಆಫ್ ಆಲ್ ವಿಜಯಣ್ಣಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸರ್ಪ್ರೈಸ್ ನಮಗೆಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಸರ್ಪ್ರೈಸ್. ಅಂಡ್ ಈ ಒಂದು ಅಮೂಲ್ಯವಾದಂಥ ವೇದಿಕೆ ಮೇಲೆ ಮಾತಾಡೋಕೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಅಂಡ್ ಸಿಟಿ ಲೈಟ್ಸ್ ಟೀಮ್ಗೆ, ವಿಜಯ್ ಅಣ್ಣನ್ಗೆ, ವಿನಯ್ ಅಣ್ಣನ್ಗೆ ಅಂಡ್ ಮೇಡಮ್ಗೆ ತುಂಬಾ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ಒಂದು ಕಿವಿ ಮಾತು, ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದ್ ಸ್ವಲ್ಪ. ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ. ನಿಮ್ಗಿಲ್ಲ ಸರ್? ನಮ್ದು 21 ವರ್ಷ ಆಗುತ್ತೆ, 15 ವರ್ಷ ಆಯ್ತು ಮದುವೆ ಆಗಿ, 21 ವರ್ಷ ಪರಿಚಯ. ಸೊ ಅಲ್ಲಿ ಹೇಳಿದ್ದೆಲ್ಲ ನಿಜ. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಮಧ್ಯೆನೂ ಜಗಳಗಳು ಬರ್ತವೆ, ಬೇರೆಯವ್ರು ಬೇಕಾಗಿಲ್ಲ ಅದನ್ನ ಕೆಡ್ಸಕ್ಕೆ. ಅವಾಗ ನಾವು ಕೆಡ್ಸ್ಕೊತೀವಿ, ಅದನ್ನ ಸರಿ ಮಾಡ್ಕೊಬೇಕಷ್ಟೇ ಸರ್ ಹೇಳಿದಂಗೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್, ರಿಯಲಿ ಹ್ಯಾಪಿ ಟು ಬಿ ಹಿಯರ್. ಅಂಡ್ ತುಂಬಾ ಖುಷಿ ಆಯ್ತು. ಅಂಡ್ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಸರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಮಾತಾಡಿ ಮೇಡಮ್ ಪ್ಲೀಸ್. ಸಾಂಗ್ ತುಂಬಾ ಸ್ವೀಟ್ ಆಗಿದೆ, ತುಂಬಾ ಕ್ಯೂಟ್ ಆಗಿದೆ. ನೀವಿಬ್ರು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಡೆಬ್ಯೂಟೆಂಟ್ ತರಾನೇ ಕಾಣಿಸ್ತಾ ಇಲ್ಲ ನೀವು. ಅಂಡ್ ಥ್ಯಾಂಕ್ ಯು ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ತಾವು ಅದೇ ಮೇಡಮ್ ಈಗ ಫೈಲ್ ಕೊಡ್ತಾರೆ, ನೀವು ಫೈಲ್ ತಗೊಂತಾ ಇದ್ದೀರಲ್ಲ. 27 ಇಯರ್ಸ್ ಆಯ್ತು ಮದುವೆ ಆಗಿ, 27 ಇಯರ್ಸ್ ಮದುವೆ ಆಗಿ 11 ಇಯರ್ ಜೀವನ ನಡೆಸ್ತಾ ಇದ್ದೆ. ನಮಗೆ ಸರ್ ನಮಗೆ ಏನು ಹೇಳಬೇಕು ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು. ಸಾಂಗ್ ನೋಡಿ. ಸಿಟಿ ಲೈಟ್ಸ್ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ಸ್ ಅಮ್ಮ. ಸಿಟಿ ಲೈಟ್ಸ್ ಮರಿದಿರ ಸಿನಿಮಾ ನೋಡಿ ನಿಮ್ಮಿಬ್ಬರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಮ್ಮ. ಮಾತಾಡಮ್ಮ. ಒಡೆಯಕ್ಕೆ ಬರ್ತೀಯ ಅಲ್ಲಿ ನಿಂತ್ಕೊಂಡಿದ್ರೆ? ಇಲ್ಲ ಸರ್. ಮತ್ತೆ ನನಗೆ ಭಯ ಆಗೋಯ್ತು, ನೀವು ಬಂದ ತಕ್ಷಣ 2 ಬುದ್ಧಿದ್ಯಾ ನನಗೆ ಅಂತ. ನಿಮ್ಮ ಯಜಮಾನ ನಿಮ್ಮನೆ ಭೀಮಾ, ನೀವು ಯಜಮಾನ್ ಮಾತಾಡೋದಲ್ವ, ಪಾಡಿಗೆ ಸೈಲೆಂಟ್ ಆಗ್ಬಿಟ್ಟವ್ರು ಅವ್ರಿಗೆ. ಹೌದಾ? ನಮ್ದು ಲವ್ ಮ್ಯಾರೇಜ್ ಸರ್, 11 ಇಯರ್ಸ್. ಆಯ್ತಮ್ಮ. ಏನು ಅನಿಸ್ತಮ್ಮ ಸಾಂಗ್ ನೋಡಿ? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅವ್ರು ಬಲ್ಪ, ಅವ್ರು ಚುಚ್ಚು ನೀನ್ ಬಲ್ವಾ? ಇಬ್ರು ಸರ್. ಹೈ ವೋಲ್ಟೇಜ್ ನೀವು. ಎಸ್, ಏನು ಅನಿಸ್ತಮ್ಮ ಸಾಂಗ್ ನೋಡಿ? ಚೆನ್ನಾಗಿದೆ ಸರ್. ನನ್ನ ಮಗಳೆಲ್ಲ ಕಂದಮ್ಮ ಸಾಂಗ್ ಅಲ್ಲೆಲ್ಲ ಶೂಟ್ ಮಾಡಿದ್ದೀರಲ್ಲ ಸರ್, ದರ್ಶನ್ ಸರ್. ಹೌದೌದು. ಥ್ಯಾಂಕ್ ಯು ಕಣವ್ವ. ಥ್ಯಾಂಕ್ ಯು ಸರ್. ಹೇಳಮ್ಮ, ನೀವು ಮಾತಾಡಿ. ತುಂಬಾ ಚೆನ್ನಾಗಿದೆ ಸರ್ ಸಾಂಗ್. ನಿಮ್ಮಿಬ್ಬರು ನೋಡ್ಕೊಂಡ್ರ ಸಾಂಗ್ ಅಲ್ಲಿ ಫೋಟೋ ಬಂತ? ಏನ್ ಅನ್ಸ್ತಾ ಅವಾಗ? ಲವ್ ಮಾಡ್ಬೇಕು ಅನ್ಸ್ತಾ? ಥ್ಯಾಂಕ್ ಯು ಸರ್, ವೆರಿ ಮಚ್. ಆಕ್ಚುಲಿ ನೀವೆಲ್ಲ ಥ್ಯಾಂಕ್ಸ್ ಚರಣ್ಗೆ, ನಾಗಾರ್ಜುನ್ಗೆ ಹೇಳ್ಬೇಕು. ದಯವಿಟ್ಟು ಇದರಿಂದ ನಾಗಾರ್ಜುನ್ಗೆ ಚರಣ್ ಒಂದ್ಸರಿ ಕೈ ಮುಗಿಬಿಡ್ತೀವಿ. ನಾಗಾರ್ಜುನ್, ಚರಣ್ ಆದರ್ಶ ದಂಪತಿಗಳು ತರ, ಆದರ್ಶ ಸಿಟಿ ಲೈಟ್ಸ್ ಹಂಗೆ ಇತ್ತು. ಥ್ಯಾಂಕ್ ಯು ಸೋ ಮಚ್. ಬರೀದಿಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ. ಒಳ್ಳೇದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಇನ್ನು ಸುಮಾರು ಜನ ಬಂದಿಲ್ಲ, ನಾನೊಂದಷ್ಟು ಜನ. ಯಾವಾಗಲೂ ಫ್ರಮ್ ಸಲಗ ಅವ್ರ ಫುಲ್ ಫಿಲಮ್ ತಂದು ನೀವು ನೋಡ್ರಪ್ಪ ಅದೇನು ಅಂತ ಸರ್, ಅದು ಸಲಗದಿಂದ ಸರ್ ಮಾಡ್ಕೊಂಡ್ ಬಂದಿರೋಂಥ ಒಂದು ಹ್ಯಾಬಿಟ್. ಅದೇ ರೀತಿ ನಮಗೆ ಸಿಟಿ ಲೈಟ್ಸ್ ತೋರಿಸಿದಾಗ ಇಲ್ಲಿ ಆಕ್ಚುಲಿ ಫಸ್ಟ್ ಸಾಂಗ್ ಪ್ಲಾನ್ ಮಾಡಿರಲಿಲ್ಲ.
ಈ ಮುಗ್ಧತೆ ನೋಡಿ ವಿನಯ್ ಸರ್ ಅಂಡ್ ಮೋನಿಶಾ ಮ್ಯಾಮ್ ಅದನ್ನ ನೋಡಿ ಸರ್ ಇಲ್ಲಿ ನಾವು ಪ್ರೀತಿ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಏನೋ ಹೇಳ್ಬೋದು, ಅದನ್ನ ಹೇಗೆ ಹೇಳೋಣ ಅಂದಾಗ ಒಂದು ಸಾಂಗ್ ರೆಡಿ ಮಾಡೋಣ ಅಂತ ನಾವು ಅಲ್ಲೇ ಆನ್ ಸ್ಪಾಟ್ ನಾವು ಅಲ್ಲೇ ವಿಜುವಲ್ ಜೊತೆ ಕೂತ್ವಿ. ಅದು ನಮಗ್ ಗೊತ್ತಿಲ್ಲ ಈ ಸಾಂಗ್ ಅದೇ ಸಿಟಿ ಲೈಟ್ಸ್ಗೆ ಆಗಿತ್ತೇನೋ ಈ ಸಾಂಗ್ ಅನ್ಸ್ಬಿಡ್ತು ನಮ್ಗೆ. ನಮ್ಮ 3 ಜನಕ್ಕೆ ಈ ಸಾಂಗ್ ತುಂಬಾ ಫೇವ್ರೆಟ್ ಸಾಂಗ್, ತುಂಬಾ ಡಿಬೇಟ್ ನಡೆದಿದೆ ಯಾವ್ದು ಫೇವ್ರೆಟ್ ಸಾಂಗ್ ಅಂತ. ಸೊ ಅದರಲ್ಲಿ ದ ಸೋಲ್ ಆಫ್ ಸಿಟಿ ಲೈಟ್ಸ್ ಅಂತ ನಾವು ಕರೆದಿದ್ವಿ ಇದನ್ನ. ಸೊ ನಮ್ಮ ಸಿಟಿ ಲೈಟ್ಸ್ ಸೋಲ್ ಇದೆ. ಅದೇ ರೀತಿ ಸರ್ ಹೇಳ್ದಂಗೆ ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದ್ ಸ್ವಲ್ಪ, ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗಿ ಹೋಗ್ಬೇಡ್ರಪ್ಪ ಅನ್ನೋದೇ ನಮ್ಗೆ ಎಲ್ಲರಿಗೂ ಹೇಳ್ಬೇಕಾಗಿರುವಂತ ವಿಷಯ ಇವತ್ತಿನ ದಿನ. ಯಾಕಂದ್ರೆ ನಾವೇನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡೋದ್ ಬೇಡ, ನೀವೇ ನೋಡ್ತಾ ಇದ್ದೀರಾ. ಈ ಪ್ರೀತಿ ಅನ್ನೋದು ತುಂಬಾ ಅಪರೂಪ ಆಗಿದೆ, ಆ ಪ್ರೀತಿನ ಕಾಪಾಡ್ಕೊಳ್ಳೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಅದೇ ಎಲ್ಲ ನಾಗಾರ್ಜುನ್ ಅವ್ರು ಹೇಳಿದ್ರು, ಬಟ್ ಅದೇ ಮೇಜರ್ಲಿ ಈ ಹಾಡ್ ಮಾಡ್ಲಿಕ್ಕೆ ದ ವಿಜುವಲ್ಸ್ ಆರ್ ದ ಇನ್ಸ್ಪಿರೇಷನ್, ದ ಇನ್ನೋಸೆನ್ಸ್, ದ ಸಿಚುವೇಶನ್ ವಾಸ್ ದ ಇನ್ಸ್ಪಿರೇಷನ್ ನಮ್ಗೆ. ಅಂಡ್ ಸರ್ದು ಗೈಡೆನ್ಸ್ ಅಂಡ್ ಎಸ್ಪೆಷಲಿ ಇದು ಲಿರಿಕ್ ಬರ್ತಾ ಆದಂತ ಒಂದು ಸಾಂಗ್. ಸೊ ಆ ಲಿರಿಕ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಎಷ್ಟು ಮುದ್ಮುದ್ದಾಗಿತ್ತು ಅಂದ್ರೆ ಎವ್ರಿಥಿಂಗ್ ಜಸ್ಟ್ ಫ್ಲೋ ಬಂದ್ಬಿಡ್ತು. ಸೊ ಥ್ಯಾಂಕ್ ಯು ನಾಗಾರ್ಜುನ್ ಅಂಡ್ ಥ್ಯಾಂಕ್ ಯು ಸರ್ ಫಾರ್ ಆಲ್ವೇಸ್ ಮೋಟಿವೇಟಿಂಗ್ ಅಂಡ್ ಇನ್ಸ್ಪೈರಿಂಗ್ ಅಂಡ್ ಬ್ರಿಂಗಿಂಗ್ ಸಚ್ ಬ್ರಿಲಿಯಂಟ್ ಥಿಂಗ್ಸ್ ಔಟ್ಸೈಡ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಅದು ಚರಣ್ ಹೇಳಬೇಕು. ಅಂದ್ರೆ ಅಂದ್ರೆ ಆ ಒಂದು ಜಿಪ್ಸಿ ಫಿಲಾಸಫರ್ ಟೈಪ್ ವಾಯ್ಸ್ ಬೇಕಿತ್ತು, ಯಾಕಂದ್ರೆ ಅಷ್ಟು ಮೆಚುರಿಟಿ ಇತ್ತು ಇದರಲ್ಲಿ. ಸೊ ಆಂಟನಿ ದಾಸನ್ ಸರ್ ಯೂಶಲಿ ಎಲ್ಲ ಡ್ಯಾನ್ಸ್ ನಂಬರ್ಸ್, ಪೆಪ್ಪಿ ಸಾಂಗ್ಸ್ ಹಾಡಿ ಎಲ್ಲರಿಗೂ ಕೇಳಿದೀರ, ಬಟ್ ಇದು ಒಂಥರ ಅನ್ಯೂಶುವಲ್ ವಾಯ್ಸ್ ಕ್ಯಾಸ್ಟಿಂಗ್ ಆಗುತ್ತೆ ಅಂತ. ಅಂಡ್ ಇಟ್ ವಾಸ್ ವೆರಿ ಸೂಟೇಬಲ್ ಆಲ್ಸೋ. ಆ ಸೋಲ್ ಅವರು ಆ ಜೀವನನ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಅವ್ರು ಹಾಡಿದಾಗ ಇದಕ್ಕೆ ಒಂದು ವೇಟೇಜ್ ಬರ್ತಂತ ನಾವು ಅನ್ಕೊಂಡ್ವಿ. ಅಂಡ್ ಸರ್ ಒಪ್ಪಿದ್ರು, ನಾಗಾರ್ಜುನ್ ವಾಸ್ ಓಕೆ. ಅಂಡ್ ಐ ಥಿಂಕ್ ಅವ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸಾಂಗ್. ತುಂಬಾ 2-3 ಜೋಡಿ ಅವರೆಲ್ಲರೂ ಜಾಗ ಇದ್ದು ರೈತರ ತರ ಕೆಲಸ ಮಾಡಿ ಬೆಳೆಯಕ್ಕಾಗ್ದಿರ, ಸಾಲ ಕಟ್ಟಕ್ಕಾಗ್ದಿರ, ಪಾಪ ಸಾಲ ತೀರ್ಸೋದಕ್ಕೆ ಅಂತ ಬೆಂಗಳೂರು ಬಂದು ದುಡಿತಾ ಇದ್ದಾರೆ. ಅವ್ರ ಲೈಫೇ ಒಂಥರ ಬೇಜಾರಾಗತ್ತೆ ಕೇಳಿಸ್ಕೊತಾ ಇದ್ರೆ. ಆ ತರದ್ದು ಜೋಡಿಗಳನ್ನ ಹುಡುಕಿ ಫೋಟೋ ತೆಗ್ದಿದ್ದೀನಿ ನಾನು. ಇಲ್ಲ, ಅರ್ಥ ಆಗ್ಲಿಲ್ಲ, ಸಾರಿ, ಕ್ಷಮಿಸಿ. ಹೌದು. ಇಲ್ಲ, ಇದು ಕಥೆ ಎಲ್ಲ ಮಾಡಿ ನಾವು ಶೂಟ್ ಎಲ್ಲ ಮಾಡಿದ್ಮೇಲೆ ಡಿಸೈಡ್ ಮಾಡಿದ್ವಿ, ಒಂದು ಎಲ್ಲ ಜೋಡಿಗಳನ್ನ ಕರೆಸಿ ಒಂದೊಂದು ಫೋಟೋ ತೆಗೆದು ಅದನ್ನ ಸಾಂಗ್ ಅಲ್ಲಿ ಇಡೋಣ. ಸಿನಿಮಾಲ್ ಬರೋದಿಲ್ಲ, ಯೂಟ್ಯೂಬ್ ಅಲ್ಲಿ ಮಾತ್ರ ಇರುತ್ತೆ ಇದು. ನಾನು ಅಂದ್ರೆ ಇದು ಮುಖಸ್ತುತಿಗೆ ಹೇಳ್ತಾ ಇಲ್ಲ, ಸರ್ ಅಂಡರ್ಸ್ಟ್ಯಾಂಡ್ಸ್ ಎ ಟೆಕ್ನಿಷಿಯನ್ ಆಕ್ಚುಲಿ, ಬಿಕಾಸ್ ಅವರು ಬಿಹೈಂಡ್ ದ ಇದು ಸ್ಕ್ರೀನ್ ವರ್ಕ್ ಮಾಡ್ತಿರೋದ್ರಿಂದ ಅವ್ರು ತುಂಬಾ ಒಳ್ಳೆ ಸ್ಪೇಸ್ ಕೊಡ್ತಾರೆ. ಆಕ್ಚುಲಿ ವಿಜಯ್ ಸರ್ ಒಟ್ಟಿಗೆ ಕೆಲಸ ಮಾಡೋದು ತುಂಬಾ ಮಜಾ ಬರುತ್ತೆ ನನಗೆ. ಅಂದ್ರೆ ಅವ್ರು ಎಷ್ಟು ಲೈಫ್ ನೋಡಿದ್ದಾರೆ, ಅವ್ರು ಎಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವು ವರ್ಕ್ ಮಾಡ್ತಿರೋತ್ತಿಗೆ ಎಷ್ಟು ಸ್ಟೋರಿಗಳು, ಎಷ್ಟು ಎಕ್ಸ್ಪೀರಿಯನ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಆಕ್ಚುಲಿ ಕಂಪೋಸಿಂಗ್ ವಿತ್ ಸರ್ ಇಸ್ ಲೈಕ್ ಒನ್ ಪಾರ್ಟಿ ಯಾವಾಗ್ಲೂ. ಸೊ ನಾನು ಯಾವಾಗ್ಲೂ ಐ ಬಿ ಲುಕಿಂಗ್ ಫಾರ್ವರ್ಡ್ ಅದಕ್ಕೆ ಸರ್ ಒಟ್ಟಿಗೆ. ಸರ್ ಆಕ್ಚುಲಿ ಟು ಬಿ ಹಾನೆಸ್ಟ್ ಸರ್, ವಿತ್ ಯೋರ್ ಪರ್ಮಿಷನ್, ನಾವು ಮಾಡ್ತಿರ್ತೀವಲ್ಲ ಮ್ಯಾಮ್, ಅವ್ರ ಮಗು ತರ ಕುಣಿತಾ ಇರ್ತಾರೆ ಅವರು ಸಾಂಗ್. ಇದಕ್ಕೆ ನಿಜವಾಗ್ಲು ಅದು BTS ಸರ್ ಹತ್ರ ಇದೆ. ಅವರು ಈ ಸಾಂಗ್ ರಿಲೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರ ಝೋನ್ ಅಲ್ಲಿ ಇರ್ತಾರೆ ಅವರು. ನಾವಿನ್ನ ಟೆಕ್ನಿಕಲ್ ಸರ್ ಇದು ಬೇಡ, ಇದು ಕತೆ ಹಿಂಗೇನೋ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಅವ್ರು ಪೂರಾ ಝೋನ್ ಅಲ್ಲಿ ಇರ್ತಾರೆ ಅವ್ರು ಫ್ರಮ್ ಸಲಗ. ಅದಕ್ಕೆ ಈ ತರದ್ದೇನೋ ಒಂದು ಮಾಡಕ್ ಸಾಧ್ಯ ಆಗ್ತಿದೇನೋ ಅಂತ ನಮ್ಮ ಒಂದು ಅಭಿಪ್ರಾಯ. ಇಲ್ಲ, ಇದು ಫಸ್ಟ್ ನಾವು ಒಂದು ಅಂದ್ರೆ ಇದು ತತ್ವ ಪದ ಮ್ಯಾಮ್. ಇದು ನಾವು ಏನೋ ಒಂದು ತತ್ವ ಹೇಳ್ಬೇಕು ಅಂದಾಗ ಸರ್ ನೀವು ನಿಮ್ಮಲ್ಲಿ ಏನಿದೆಯೋ ಅದನ್ನ ನೀವು ಹೇಳ್ಬಿಡಿ ನಾಗಾರ್ಜುನ್, ಅದನ್ನ ನಾನು ಒಂದು ಟ್ಯೂನ್ ಫಾರ್ಮ್ಯಾಟ್ ತರ್ತೀವಿ ಅಂತ ಸರ್ ಹೇಳಿದ್ರು. ಸೊ ಅದಕ್ಕೆ ನಾನು ಫಸ್ಟ್
ಏನೇನ್ ಪ್ರೀತಿ ಬಗ್ಗೆ ನಾವು ಹೇಳ್ಬೋದು, ಸಿಂಪಲ್ ಆಗಿ ಹೇಳ್ಬೇಕು. ಯಾಕಂದ್ರೆ ತುಂಬಾ ಏನೋ ನಾವು ದುಡ್ಡು ಪೊಯಟ್ರಿ ತಂದ್ಬಿಟ್ರೆ ನಾವಿಲ್ಲಿ ಹೇಳಕ್ಕಾಗಲ್ಲ. ಸ್ಪೆಷಲಿ ಆಂಟನಿ ಸರ್ ಅವ್ರು ಫ್ರಮ್ ಹಿಸ್ ಅರ್ಲಿಯರ್ ಡೇಸ್ ಅವರು ಫೋಕ್ ಸಿಂಗರ್ ಆಗಿರೋದ್ರಿಂದ ಅವ್ರ ಬಾಯಲ್ಲಿ ಒಂದು ಒಳ್ಳೆ ತತ್ವಪದ ತರ ಇದು ಕೇಳಿಸ್ಬೇಕು, ಒಂದು ಒಳ್ಳೆ ಗಜಲ್ ಕೇಳಂಗ್ ಅನ್ಸ್ಬೇಕು ಇದು ಅಂತ ನಾವು ಆ ಫಾರ್ಮಾಟ್ ಅಲ್ಲೇ ಅದನ್ನ ಮಾಡ್ಕೊಂಡ್ಬಂದ್ವಿ ನಾವು. ನಾನು ಲವ್ ಮಾಡೇ ಮದುವೆ ಆಗಿರೋದು. ಕಣ್ಣಮ್ಮ ಹುಟ್ಟಿರೋದಲ್ಲಿ ಅಂದ್ರೆ ಪ್ರೀತಿ ಒಂದು ಅದೊಂದು ಇನೋಸೆನ್ಸ್ ಪ್ರೀತಿ ಅಂತ ಒಂದು ಇರುತ್ತಲ್ಲ, ಈ ಸಿಟಿ ಲೈಟ್ಸ್ ನಾವು ಅದನ್ನ ಟ್ಯಾಪ್ ಮಾಡಕ್ ಹೊರಟಿದೀವಿ. ಸೊ ಆ ಇನೋಸೆನ್ಸ್ ಪ್ರೀತಿ ಅಂದ್ರೇನೆ ಇನೋಸೆನ್ಸ್ ಅಂತ ಹೇಳಕ್ ಹೊರಟಿದೀವಿ. ಅವ್ರು ವಿಜುವಲ್ ಮುಖಾಂತರ ಹೇಳಿದ್ರೆ, ಸರ್ ಟ್ಯೂನ್ ಮುಖಾಂತರ, ನಾನು ಪದಗಳ ಮುಖಾಂತರ ಹೇಳಿದ್ವಿ. ಆಕ್ಚುಲಿ ಅವ್ರ ವೋಕಲ್ ಕ್ವಾಲಿಟಿನೂ ಆ ತರ ಇದೆ. ಇಟ್ ಇಸ್ ಜಸ್ಟ್ ನಾಟ್ ಸೆಂಟಿಮೆಂಟ್. ಅಂದ್ರೆ ಈ ರಿಕ್ವೈರ್ಮೆಂಟ್ ಅದೇ ತರ ಇತ್ತು. ಅಂದ್ರೆ ವಿ ನೀಡೆಡ್ ಅ ಫಿಲಾಸಫರ್ ವಾಯ್ಸ್ ಬೇಕಿತ್ತು, ಆ ಮೆಚುರಿಟಿ ಬೇಕಿತ್ತು. ಸೊ ಅದಕ್ಕೋಸ್ಕರ ಆ ವಾಯ್ಸ್ ನ ಕ್ಯಾಸ್ಟ್ ಮಾಡಿದ್ವಿ. ಅಂಡ್ ಅಫ್ಕೋರ್ಸ್ ಮ್ಯೂಸಿಕ್ ಅದೆಲ್ಲ ಬಿಟ್ಟು ಒಂದು ಪರ್ಸನಲ್ ಆಗೂ ಕನೆಕ್ಷನ್ ಇದೆ. ತುಂಬಾ ಹಿಂದೆಂದಲೂ ಪರಿಚಯ ಇದೆ. ಅವ್ರು ತುಂಬಾ ಫೋಕ್ ಸಾಂಗ್ಸ್ ಕೇಳಿ ಅವ್ರ ಫ್ಯಾನ್ ನಾನು. ಸೊ ಅದು ಇದೆ. ಬಟ್ ಇಲ್ಲಿ ಇಟ್ ವಾಸ್ ಅ ರೈಟ್ ರಿಕ್ವೈರ್ಮೆಂಟ್ ನಮ್ಗೆ. statenews.live